ಐಪಿಎಸ್ ಅಧಿಕಾರಿ ಡಿ ರೂಪಾ ವಿರುದ್ಧ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಕಿಡಿಕಾರಿದ್ದಾರೆ. ಕೆಟ್ಟ ಭಾಷೆಯಲ್ಲಿ ನಿಂದಿಸಿದ್ದಾರೆ. ಮನೀಶ್ ಮೌದ್ಗಿಲ್ ಕಚೇರಿಯಲ್ಲಿ ಇರುವಾಗಲೇ ಕರೆಯನ್ನ ಮಾಡಿದ್ರು. ನಾನು ಹೇಳೋದು ರೆಕಾರ್ಡ್ ಮಾಡಿಕೋ ಅಂತಾರೆ. ರೂಪಾ ಅವರಿಗೆ ಯಾರ ಭಯವೂ ಕೂಡ ಇಲ್ಲ. ಅವರಿಂದ ನನಗೆ ಜೀವ ಬೆದರಿಕೆ ಇದೆ. ನಾನು ದೂರನ್ನ ಕೊಡ್ತೀನಿ ಅಂತ ಗಂಗರಾಜು ಹೇಳಿದ್ದಾರೆ. ಕೋಲಾರ ಜಿಲ್ಲೆ ಮಾಲೂರು ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಪೈಪೋಟಿ ಮುಂದುವರೆದಿದ್ದು ಯಾವುದೇ ಸಂಶಯವಿಲ್ಲದೆ ತಮಗೆ ಬಿಜೆಪಿ ಟಿಕೆಟ್ ಸಿಗುವುದಾಗಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಹೂಡಿ ವಿಜಯ್ ಕುಮಾರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಚುನಾವಣೆ ಹೊತ್ತಲ್ಲಿ ಮಾಲೂರು ತಾಲೂಕಿನಾದ್ಯಂತ ಕ್ರಿಕೆಟ್ ಕಿಟ್, ವಾಲಿಬಾಲ್ ಕಿಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತಹ ಹೂಡಿ ವಿಜಯ್ ಕುಮಾರ್ ಇದೇ ವಾರದಿಂದ ಎಲ್ಲ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆಯನ್ನ ಮಾಡಿದ್ದಾರೆ. ಈ ಮೂಲಕ ಯುವಕರ ಮತಗಳ ಮೇಲೆ ಹೂಡಿ ವಿಜಯ್ ಕುಮಾರ್ ಕಣ್ಣಿಟ್ಟಿದ್ದಾರೆ. ಟೇಕಲ್ ಗ್ರಾಮದ ಬಿಜೆಪಿ ಕಚೇರಿಯಲ್ಲಿ ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ನೂರಾರು ಯುವಕರು ಮುಗಿಬಿದ್ದು ಕ್ರಿಕೆಟ್ ಕಿಟ್, ವಾಲಿಬಾಲ್ ಕಿಟ್ ಅನ್ನು ಪಡೆದುಕೊಂಡರು. ಬಳಿಕ ಮಾತನಾಡಿದಂಥ ಹೂಡಿ ವಿಜಯ್ ಕುಮಾರ್, ಚುನಾವಣೆ ದೃಷ್ಟಿಯಿಂದ ನಾವು ಕ್ರಿಕೆಟ್ ಕಿಟ್ ಅನ್ನು ವಿತರಿಸ್ತಾ ಇಲ್ಲ. ಕೊರೋನಾ ಕಾರಣ ಈ ಹಿಂದೆ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ. ಬಿಜೆಪಿ ಟಿಕೆಟ್ ನನಗೆ ಸಿಗುವಂತ ವಿಶ್ವಾಸವಿದೆ. ಪಕ್ಷದ ಮೇಲೆ ನಂಬಿಕೆ ಇದೆ. ಮುಖಂಡರು, ಕಾರ್ಯಕರ್ತರು ನನ್ನೊಂದಿಗೆ ಇದ್ದಾರೆ ಅಂತ ಹೇಳಿದರು. ಇಲ್ಲ, ಆ ಥರ ಸಂಶಯನೂ ನಮಗಿಲ್ಲ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀವಿ. ಮಾಲೂರು ತಾಲೂಕು ಜನತೆ ಕೂಡ ನಮ್ಮ ಪರವಾಗಿ ಒಲವಿದೆ. ನಾವೇನು 4 ವರ್ಷದಿಂದ ಕೆಲಸ ಮಾಡಿದ್ದೀವೋ ಅದಕ್ಕೆ ಸಂಬಳ ಕೊಡೋಕ್ಕೆ ಕೆಲಸ ಮಾಡ್ತಾರೆ ಜನ ಅಂತ ನನಗೆ ಭರವಸೆ ಇದೆ. 200% ಪಕ್ಷ ನಮ್ಮ ತಾಯಿ ಇದ್ದಂಗೆ. ಹಾಗಾಗಿ ನಮಗೆ ಯಾವುದೇ ರೀತಿ ಸಂಶಯ ಕೂಡ ಇಲ್ಲ. ಪಕ್ಷದ ಕಾರ್ಯಕರ್ತರಿಗೆ ಪಕ್ಷ ಕೈ ಹಿಡಿತದೆ ಅನ್ನೋದು ಭರವಸೆ ನನಗೆ ತುಂಬ ಹೆಚ್ಚಾಗಿದೆ. ಚುನಾವಣೆ ಅಭ್ಯರ್ಥಿಗೇನೆ ಬಂಪರ್ ಗಿಫ್ಟ್ ನೀಡಿದ್ದಾರೆ ಮತದಾರರು. ಗದಗದಲ್ಲಿ ನೆಚ್ಚಿನ ನಾಯಕನಿಗೆ 300 ಕುರಿ ಉಡುಗೊರೆ ನೀಡಿದಂಥ ಅಭಿಮಾನಿಗಳು ಆ ಪಕ್ಷದ ಮುಖಂಡ ಆನೇಕಲ್ ದೊಡ್ಡಯ್ಯ ಅವರಿಗೆ ಕುರಿಗಳ ಗಿಫ್ಟ್ ನೀಡಿದ್ದಾರೆ. ರೋಣ ಮತಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಆನೇಕಲ್ ದೊಡ್ಡಯ್ಯ ಅವರಿಗೆ ರೋಣ ಮತಕ್ಷೇತ್ರದ ಶಾಂತಗೇರಿ ಗ್ರಾಮದ ಕುರಿಗಾಯಿ ಸಂಘದಿಂದ ಉಡುಗೊರೆ ನೀಡಲಾಗಿದೆ. ಸಂಘದ 300 ಸದಸ್ಯರಿಂದ ಒಂದೊಂದು ಕುರಿ ಉಡುಗೊರೆ ಕೊಡಲಾಗಿದ್ದು ಅಂದಾಜು 30 ಲಕ್ಷ ರೂಪಾಯಿ ಮೌಲ್ಯದ ಕುರಿ ಉಡುಗೊರೆ ನೀಡಿದ್ದಾರೆ. ಚುನಾವಣೆಗೆ ಖರ್ಚು ವೆಚ್ಚ ನಿಭಾಯಿಸಲಿಕ್ಕೆ ಹಣವನ್ನು ನೀಡಿದ್ದಾರೆ ಸಂಘದ ಸದಸ್ಯರು. ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಂಬಂತಹ ಸ್ಥಿತಿಯಲ್ಲಿದ್ದಾರೆ ಹಾವೇರಿಯ ರೈತರು. ಅಧಿಕಾರಿಗಳ ಎಡವಟ್ಟು ಕೆಲಸಕ್ಕೆ ಕಂಗಾಲಾಗಿದ್ದಾರೆ ನೂರಾರು ಅನ್ನದಾತರು. ಫಲವತ್ತಾದಂಥ ಭೂಮಿ ಉಳಿಸಿಕೊಳ್ಳಿಕ್ಕೆ ರೈತರು ಪರದಾಡುವಂತಾಗಿದೆ. ಬೆಲೆ ಬಾಳುವ ಜಮೀನುಗಳ ಮೇಲೆ ಅಕ್ರಮ ಮರಳುಕೋರರ ಕಣ್ಣು ಬಿದ್ದಿದೆ. ಹಾವೇರಿ ತಾಲೂಕಿನ ಮಣ್ಣೂರು ಗ್ರಾಮದಲ್ಲಿ ಮರಳು ಗಣಿಗಾರಿಕೆಗೆ ಅವಕಾಶ ನೀಡಿದ್ದಾರೆ. ಈಗಾಗಲೇ ಇಲ್ಲಿ ಸಾರ್ವಜನಿಕರ ಆಸ್ತಿಪಾಸ್ತಿಗೆ ಹಾನಿಯಾಗಲ್ಲ ಅಂತ NOC ನೀಡಿದ್ದಾರೆ ಅಧಿಕಾರಿಗಳು. ಇದು ಹಾವೇರಿ ತಹಶೀಲ್ದಾರ್ ಕಚೇರಿ ಸಿಬ್ಬಂದಿಯ ದಗಲ್ಬಾಜಿ ಕೆಲಸ ಅಂತ ರೈತರು ಕಿಡಿಕಾರಿದ್ದಾರೆ. 5-6 ರೈತರ ಮನವೊಲಿಸಿ ಲೀಸ್ಗೆ ಪಡೆದುಕೊಂಡಿರುವಂತಹ ರಮೇಶ್ ಭಜಂತ್ರಿ ಎಂಬ ಗುತ್ತಿಗೆದಾರ ಲೀಸ್ಗೆ ಪಡೆದಿರುವಂತಹ 10 ಎಕರೆಯ ಜಮೀನಿನಲ್ಲಿ ಮರಳು ತೆಗೆಯುವ ಪರವಾನಗಿಯನ್ನು ಪಡೆದಿದ್ದಾರೆ. ಪರವಾನಗಿ ನೀಡಿರುವಂತಹ ಜಮೀನುಗಳು ಸುತ್ತ 150 ಎಕರೆಯ ಜಮೀನು ಇರುವ ರೈತರಿಗೆ ಮಾಹಿತಿ ಕೂಡ ಕೊಟ್ಟಿಲ್ಲ. ಇದರಿಂದ 150 ಎಕರೆಗೂ ಅಧಿಕ ಭೂಮಿ ವರದಾ ನದಿಗೆ ಕೊಚ್ಚಿಕೊಂಡು ಹೋಗ್ತದೆ ಎನ್ನುವ ಭಯ ಕಾಡ್ತಾ ಇದೆ. PDA ಕಾರ್ಯಾಚರಣೆ ಮುಂದುವರೆದಿದ್ದು ಬೆಂಗಳೂರಿನ HSR ಲೇಔಟ್ನಲ್ಲಿ 20 ಕೋಟಿ ರೂಪಾಯಿ ಆಸ್ತಿ ವಶಕ್ಕೆ ಪಡೆಯಲಾಗಿದೆ. ಅಗರ ಗ್ರಾಮದ ಸರ್ವೆ ನಂಬರ್ 74ರಲ್ಲಿದ್ದಂಥ ಜಾಗವನ್ನು ವಶಕ್ಕೆ ಪಡೆಯಲಾಗಿದೆ. HSR 1ನೇ ಸೆಕ್ಟರ್ನಲ್ಲಿ BDAಗೆ ಸೇರಿದಂಥ 15 ಗುಂಟೆ ಜಾಗ ಅನಧಿಕೃತ ಶೆಡ್ ತೆರವುಗೊಳಿಸಿದೆ BDA. ಕಳೆದ ವಾರ BDA ಅಧ್ಯಕ್ಷ SR ವಿಶ್ವನಾಥ್ ಸ್ಥಳವನ್ನು ಪರಿಶೀಲನೆ ನಡೆಸಿದ್ರು. ಅನಧಿಕೃತ ಜಾಗವನ್ನು ವಶಕ್ಕೆ ಪಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದರಂತೆ BDA ಆಸ್ತಿ ವಶಕ್ಕೆ ಪಡೆದಿದೆ. ಬೆಂಗಳೂರಿನ ಚಾಲುಕ್ಯ ಸರ್ಕಲ್ ಬಳಿ ರಾತ್ರಿ 9 ಗಂಟೆ ಸುಮಾರಿಗೆ ನಡು ರಸ್ತೆಯಲ್ಲೇ ಹೊತ್ತಿ ಉರಿದಿದೆ ಕಾರು. ಕಾರಿನ ಎಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕೂಡಲೇ ಕಾರ್ ಸೈಡಿಗೆ ಹಾಕಿದ್ದಾರೆ ಕಾರು ಚಾಲಕ. ಬಳಿಕ ನೋಡ್ತಾ ಇದ್ದಂತೆ ಹೊತ್ತಿ ಉರಿದಿದೆ ಕಾರು. ನಡು ರಸ್ತೆಯಲ್ಲಿ ಕಾರು ದಗದಗನೆ ಉರಿತಾ ಇದ್ದಂತೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಡುಮಗರೆಯ ಬಳಿ ರೈತರು ಕಾದು ಕುಳಿತಿದ್ರು. ಸರ್ಕಾರ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಒಟ್ಟು 2 ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನು ರೈತರಿಂದ ಖರೀದಿಗೆ ಆದೇಶ ಹೊರಡಿಸಿದೆ. ಮೊದಲು ನೋಂದಣಿಗೆ ಸಮಸ್ಯೆ ಆಯಿತು.
ಕೂಡಲೇ ಅಧಿಕಾರಿಗಳು ಮಧ್ಯೆ ಪ್ರವೇಶಿಸಿ ಸಮಸ್ಯೆಯನ್ನು ಪರಿಹರಿಸಿ ಸುಗಮವಾಗಿ ರಾಗಿ ನೋಂದಣಿಯನ್ನು ಮಾಡಿಸಿದರು. ಆದರೆ ಈಗ ರಾಗಿ ಹಾಕಲಿಕ್ಕೆ ಬರುವಂಥ ರೈತರು 4-5 ದಿನಗಳು ಕಾಯಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ. ಒಂದು ದಿನದಲ್ಲಿ ರಾಗಿಯನ್ನು ಹಾಕಿ ಮನೆಗೆ ಹಿಂತಿರುಗಿ ಬರಬಹುದು ಅಂತ ರಾಗಿಯನ್ನು ಟ್ರ್ಯಾಕ್ಟರ್ನಲ್ಲಿ ಲೋಡ್ ಮಾಡಿಕೊಂಡು ಬಂದಂಥ ರೈತರು ಗೋದಾಮಿನಿಂದ 4 ಕಿಲೋಮೀಟರ್ ಟ್ರ್ಯಾಕ್ಟರ್ನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ. ಸರ್, ನಮಗೆ ರಾತ್ರಿ ಹೊತ್ತು ಇರೋಕ್ಕೆ ಕಷ್ಟ ಇಲ್ಲೇ. ಬಂದು 4-5 ದಿನ ಆಯ್ತು ಆಗಲೇ ಟ್ರ್ಯಾಕ್ಟರ್ಗಳು ರೋಡಲ್ಲಿ ನಿಂತ್ಕೊಂಡು. 4-5 ದಿನ ಆದರೂ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಗತಿ. ರೈತರು ಪಾಪ ರಾತ್ರಿ ಹೊತ್ತು ಊಟ ತಿಂಡಿ ಇಲ್ದಿರ ಇಲ್ಲಿ ಗುಂಪುಗಳು ಹಾಕ್ಕೊಂಡು ಚಿರತೆ ಕಾಟ ಬೇರೆ, ಅದರಲ್ಲಿ ಒಬ್ಬರೇ ಮಲ್ಗೋಕ್ಕೆ ಸಮಸ್ಯೆ, ಭಯ. ಯಾಕಂದರೆ ರಾತ್ರಿಯಲ್ಲಿ ಯಾರೋ ಕಳ್ಳರು ಬೇರೆ ಬಂದು ರಾಗಿ ಎಲ್ಲ ಕದ್ಕೊಂಡು ಹೋಗ್ತಾರಂತೆ. 4-5 ದಿನದಿಂದ ಇದೇ ಪರಿಸ್ಥಿತಿ. 2 ಗಾಡಿಗಳಲ್ಲಿ ಬರೋದೇ 2 ಮೂಟೆ ಒಂದೊಂದು ಟ್ರ್ಯಾಕ್ಟ್ರಲ್ಲಿ ಎತ್ಕೊಂಡು ಹೊರಟೋಗೋದು. ಆ ಬೈಕ್ ಏನು ಮಾಡ್ತಾಯಿದ್ದಾರೆ, ಎಲ್ಲ ಅವರೇ ಕಾವಲುಗಾರರಾಗ್ಬಿಟ್ಟಾರೆ ರೈತರೇ. ರಾತ್ರಿ ಹೊತ್ತು ಗುಂಪುಗಳು ಕಟ್ಕೊಂಡು ಕಾವಲು ಕಾಯ್ಕೊಂಡು ಟ್ರ್ಯಾಕ್ಟರ್ಗಳು ಕೆಳಗಡೆ ಕುತ್ಕೊಬೇಕು, ಅಲ್ಲೇ ಮಲ್ಕೊಬೇಕು, ಅಲ್ಲೇ ಎದ್ದೊಳ್ಬೇಕು ನಾವು. ಇಲ್ಲಿಂದ ಸುಮಾರು ಸದಾ ಒಂದಿಲ್ಲೊಂದು ಎಡವಟ್ಟು ಮಾಡಿಕೊಳ್ಳುತ್ತಾ ವಿವಾದದಲ್ಲಿರುವಂಥ ಕಿಮ್ಸ್ ಆಸ್ಪತ್ರೆ ಇಂದು ಮತ್ತೊಂದು ವಿವಾದವನ್ನು ಮಾಡಿಕೊಂಡಿದೆ. ವಯೋವೃದ್ಧಗೆ ಬೆಡ್ ಕೊಡದೆ ನೆಲದ ಮೇಲೆ ಕೂರಿಸಿ ಚಿಕಿತ್ಸೆಯನ್ನು ನೀಡುತ್ತಿರುವಂಥ ವಿಡಿಯೋ ವೈರಲ್ ಆಗ್ತದೆ. ಕುಂದಗೋಳ ತಾಲೂಕಿನ ಚನ್ನವ್ವ ಎಂಬ 67 ವರ್ಷದ ವೃದ್ಧೆ ಚಿಕಿತ್ಸೆಗೆ ಅಂತ ಹುಬ್ಬಳ್ಳಿ ಕಿಮ್ಸ್ಗೆ ಬಂದಿದ್ರು. ವೃದ್ಧೆ ನರಳಾಡ್ತಾ ಇದ್ರು. ತಲೆ ಕೆಡಿಸಿಕೊಳ್ಳದ ಕಿಮ್ಸ್ ವೈದ್ಯರು ನೆಲದ ಮೇಲೆ ಕೂರಿಸಿ ಚಿಕಿತ್ಸೆಯನ್ನು ನೀಡಿದ್ದಾರೆ. ಗ್ಲೂಕೋಸ್ ಬಾಟಲಿಯನ್ನು ಹಾಕಲು ಸ್ಟ್ಯಾಂಡ್ ಸಹ ನೀಡಲಿಲ್ಲ. ಇದರಿಂದಾಗಿ ಚನ್ನವ್ವ ಸಂಬಂಧಿಕರು ಬಾಟಲಿಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದಾರೆ. ಕಿಮ್ಸ್ ಸಿಬ್ಬಂದಿಯ ಅನಾಗರಿಕ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗದ ಭದ್ರಾವತಿಯಲ್ಲಿ ವಿಐಎಸ್ಎಲ್ ಉಳಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ಮುಂದುವರೆದಿದೆ. ಶಿವಮೊಗ್ಗ ಆದಿಚುಂಚನಗಿರಿ ಶಾಖಾ ಮಠದ ಪ್ರಸನ್ನನಾಥ ಸ್ವಾಮೀಜಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಭದ್ರಾವತಿಯ ಖಾಸಗಿ ಹಾಗೂ ಅನುದಾನಿತ ಶಾಲಾ ಮಕ್ಕಳು ಹಾಗೂ ಪೋಷಕರು ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ವಿಐಎಸ್ಎಲ್ ಕಾರ್ಖಾನೆ ಮುಂಭಾಗದಿಂದ ಭದ್ರಾವತಿ ತಾಲೂಕು ಕಚೇರಿವರೆಗೂ ಕೂಡ ನಡೆದಂಥ ಪ್ರತಿಭಟನಾ ರ್ಯಾಲಿ ಭದ್ರಾವತಿಯ ತಹಶೀಲ್ದಾರ್ ಮೂಲಕ ಕೇಂದ್ರ ಸರ್ಕಾರಕ್ಕೆ ಪ್ರತಿಭಟನಾಕಾರರು ಮನವಿಯನ್ನು ಸಲ್ಲಿಸಿದರು. ಚಿಂತನೆ ಮಾಡಲೇಬೇಕಾಗುತ್ತೆ. ನಾನು ಯೋಚನೆ ಮಾಡ್ತಾ ಇದ್ದೆ ಬಂದಾಗ, ಈ ದೇವಸ್ಥಾನದ ಗಣಪತಿ ದೇವಸ್ಥಾನ ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಪ್ರತಿಷ್ಠಾನಕ್ಕೆ ಬಂದಿದ್ದೆ. ಮತ್ತೊಂದ್ಸಲ ಮುಚ್ಚುವ ಸಂದರ್ಭದಲ್ಲಿ ನಾನು ಬಂದು ಪೂಜೆ ಮಾಡ್ಬೇಕಂತ ಕೇಳುವಂತ ಮಾತನ್ನು ಸಹ ನನ್ನೆಲ್ಲೋ ಒಂದು ಕಡೆ ನನಗೆ ಇದಾಯ್ತು. ಆದ್ರೆ ಗಣಪತಿ ಖಂಡಿತವಾಗಿ ಇದನ್ನು ಮುಚ್ಚೋಕೆ ಬಿಡೋದಿಲ್ಲ ಅಂತ ಹೇಳೋದಂತೂ ನನಗೆ ಧೈರ್ಯ ಇದೆ. ಹಾಗೆ ವಿಜಯಪುರದ ಬಬಲಾದಿ ಮಠದ ಕಾಲಜ್ಞಾನ 2023ರ ಭವಿಷ್ಯ ನುಡಿದಿದ್ದಾರೆ ಸಿದ್ದು ಮುತ್ಯ. ಮೂಲೆಗಳಲ್ಲಿ ಭೂಮಿ ಕುಪ್ಪಳಿಸುತ್ತೋ ಮಕ್ಕಳಿಯಾರ್ಯ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ. ಸಜ್ಜನರು ಕೂಡ ದುರ್ಜನರು ಆಗ್ತಾರೆ. ಹಿಂಗಾರು ಮುಂಗಾರು ಮಳೆಗಳು ಉತ್ತಮವಾಗಿ ಆಗಲಿವೆ ಅಂತ ಹೇಳಿದ್ದಾರೆ. ಶ್ರೀ 1945 ಶೋಭನ್ ಕೃತನಾಮ ಸಂವತ್ಸರ ಈ ವರ್ಷದ ಕಾಲಜ್ಞಾನ 2023 ಆಷಾಢ ಮಾಸದಲ್ಲಿ ಮಳೆ ಸುಭಿಕ್ಷಂ, ಶ್ರಾವಣದಲ್ಲಿ ಗಾಳಿ ಬಹಳ. ಇದಾದ ನಂತರ ಅಕ್ಕಿ, ನೆಲ್ಲು, ಗೋಧಿ ಅಧಿಕ ಬೆಳಿತಾವ. ಹಾಲಿನ ಪದಾರ್ಥಗಳು ತುಟ್ಟಿ ಹಾಕವು. ಈ ಒಂದು ಶುಭ ಕೃತನಾಮ ಸಂವತ್ಸರದಲ್ಲಿ ಸಜ್ಜನರು ಕೂಡ ದುರ್ಜನರಾಗ್ತಾರೆ. ಮುಂಗಾರಿ ಮಳೆ ಉತ್ತಮ, ಹಿಂಗಾರಿ ಮಳೆಗಳು ಸಹಿತ ಉತ್ತಮ ಫಲವನ್ನ ಕೊಡ್ತಾವ.